ಭಾರತದ ಸಂಸತ್ತು ದೇಶದ ಅತ್ಯುನ್ನತ ಶಾಸಕಾಂಗ ಸಂಸ್ಥೆಯಾಗಿದೆ. ಸಂಸತ್ತಿನ ಅಧಿವೇಶನಗಳು ಪಾರ್ಲಿಮೆಂಟ್ ಸೆಷನ್ಸ್ ದೇಶದ ಕಾನೂನುಗಳನ್ನು ರೂಪಿಸಲು ಮತ್ತು ಸರ್ಕಾರದ ಕಾರ್ಯವೈಖರಿಯನ್ನು ಚರ್ಚಿಸಲು ನಡೆಯುವ ಪ್ರಮುಖ ಸಭೆಗಳಾಗಿವೆ. ಸಂಸತ್ತಿನ ಅಧಿವೇಶನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. 1. ಅಧಿವೇಶನಗಳ ವಿಧಗಳು. ಭಾರತದಲ್ಲಿ ಸಂಸತ್ತು ವರ್ಷಕ್ಕೆ ಸಾಮಾನ್ಯವಾಗಿ 3 ಬಾರಿ ಸಮಾವೇಶಗೊಳ್ಳುತ್ತದೆ. ಬಜೆಟ್ ಅಧಿವೇಶನ, ಬಜೆಟ್ ಸೆಷನ್. ಇದು ವರ್ಷದ ಮೊದಲ ಅಧಿವೇಶನವಾಗಿದ್ದು, ಸಾಮಾನ್ಯವಾಗಿ ಫೆಬ್ರವರಿಯಿಂದ ಮೇವರೆಗೆ ನಡೆಯುತ್ತದೆ. ಇದು ಅತ್ಯಂತ ದೀರ್ಘವಾದ ಅಧಿವೇಶನವಾಗಿದೆ. ಇದರಲ್ಲಿ ಕೇಂದ್ರ ಬಜೆಟ್ ಮಂಡನೆ ಮತ್ತು ಚರ್ಚೆ ನಡೆಯುತ್ತದೆ. ಮಳೆಗಾಲದ ಅಧಿವೇಶನ, ಮಾನ್ಸೂನ್ ಸೆಷನ್. ಇದು ಸಾಮಾನ್ಯವಾಗಿ ಜುಲೈನಿಂದ ಸೆಪ್ಟೆಂಬರ್ವರೆಗೆ ನಡೆಯುತ್ತದೆ. ಈ ಸಮಯದಲ್ಲಿ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಚಳಿಗಾಲದ ಅಧಿವೇಶನ, ವಿಂಟರ್ ಸೆಷನ್. ಇದು ವರ್ಷದ ಕೊನೆಯ ಅಧಿವೇಶನವಾಗಿದ್ದು, ನವೆಂಬರ್ನಿಂದ ಡಿಸೆಂಬರ್ವರೆಗೆ ನಡೆಯುತ್ತದೆ. ಇದು ಸಾಮಾನ್ಯವಾಗಿ ಕಡಿಮೆ ಅವಧಿಯದ್ದಾಗಿರುತ್ತದೆ. 2. ಸಾಂವಿಧಾನಿಕ ನಿಯಮಗಳು. ಸಂವಿಧಾನದ ವಿಧಿ 85ರ ಆರ್ಟಿಕಲ್ 85 ಪ್ರಕಾರ ರಾಷ್ಟ್ರಪತಿಗಳು ಸಂಸತ್ತಿನ ಅಧಿವೇಶನವನ್ನು ಕರೆಯುವ ಅಧಿಕಾರ ಹೊಂದಿರುತ್ತಾರೆ. 2 ಅಧಿವೇಶನಗಳ ನಡುವಿನ ಅಂತರವು 6 ತಿಂಗಳಿಗಿಂತ ಹೆಚ್ಚು ಇರಬಾರದು. ಅಂದರೆ ಸಂಸತ್ತು ವರ್ಷಕ್ಕೆ ಕನಿಷ್ಠ 2 ಬಾರಿಯಾದರೂ ಸೇರಲೇಬೇಕು. 3. ಅಧಿವೇಶನದ ಪ್ರಮುಖ ಕಾರ್ಯಕಲಾಪಗಳು. ಸಂಸತ್ತಿನ ಅಧಿವೇಶನ ನಡೆಯುವಾಗ ಪ್ರತಿದಿನ ಕೆಲವು ನಿಗದಿತ ಹಂತಗಳಲ್ಲಿ ಕೆಲಸಗಳು ನಡೆಯುತ್ತವೆ. ಪ್ರಶ್ನೋತ್ತರ ಅವಧಿ, ಕ್ವೆಶ್ಚನ್ ಅವರ್. ಅಧಿವೇಶನದ ಮೊದಲ ಗಂಟೆಯನ್ನು ಪ್ರಶ್ನೋತ್ತರ ಅವಧಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸಂಸದರು ಮಂತ್ರಿಗಳಿಗೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಶೂನ್ಯವೇಳೆ, 0 ಅವರ್. ಪ್ರಶ್ನೋತ್ತರ ಅವಧಿ ಮುಗಿದ ತಕ್ಷಣ ಇದು ಆರಂಭವಾಗುತ್ತದೆ. ಇಲ್ಲಿ ಸಂಸದರು ಯಾವುದೇ ಮುನ್ಸೂಚನೆ ನೀಡದೆ ತುರ್ತು ಸಾರ್ವಜನಿಕ ವಿಷಯಗಳನ್ನು ಪ್ರಸ್ತಾಪಿಸಬಹುದು. ವಿಧೇಯಕಗಳ ಮಂಡನೆ, ಹೊಸ ಕಾನೂನುಗಳನ್ನು ರೂಪಿಸಲು ಅಥವಾ ಹಳೆಯ ಕಾನೂನುಗಳನ್ನು ತಿದ್ದುಪಡಿ ಮಾಡಲು ಬಿಲ್ಗಳನ್ನು ಮಂಡಿಸಲಾಗುತ್ತದೆ. 4. ಅಧಿವೇಶನಕ್ಕೆ ಸಂಬಂಧಿಸಿದ ಪ್ರಮುಖ ಪದಗಳು. ಪದ: ವಿವರಣೆ, ಸಮನ್ಸ್. ಅಧಿವೇಶನಕ್ಕೆ ಹಾಜರಾಗುವಂತೆ ರಾಷ್ಟ್ರಪತಿಗಳು ಸಂಸದರಿಗೆ ನೀಡುವ ಅಧಿಕೃತ ಸೂಚನೆ. ಸ್ಥಗಿತ, ಅಡ್ಜರ್ನ್ಮೆಂಟ್. ಅಧಿವೇಶನದ ಕಲಾಪವನ್ನು ನಿರ್ದಿಷ್ಟ ಸಮಯ ಅಥವಾ ದಿನದ ಮಟ್ಟಿಗೆ ನಿಲ್ಲಿಸುವುದು. ಅನಿರ್ದಿಷ್ಟಾವಧಿ ಮುಂದೂಡಿಕೆ, ಅಡ್ಜರ್ನ್ಮೆಂಟ್ ಸೈನ್ ಡೈ. ಅಧಿವೇಶನವನ್ನು ಮತ್ತೆ ಸೇರುವ ದಿನಾಂಕವನ್ನು ನಿಗದಿಪಡಿಸದೆ ಮುಕ್ತಾಯಗೊಳಿಸುವುದು. ಪ್ರೋರೋಗೇಷನ್. ರಾಷ್ಟ್ರಪತಿಗಳು ಅಧಿಕೃತವಾಗಿ ಅಧಿವೇಶನವನ್ನು ಮುಕ್ತಾಯಗೊಳಿಸುವ ಪ್ರಕ್ರಿಯೆ. 5. ಜಂಟಿ ಅಧಿವೇಶನ, ಜಾಯಿಂಟ್ ಸೆಷನ್. ಯಾವುದಾದರೂ ಒಂದು ವಿಧೇಯಕದ ಬಿಲ್ ವಿಚಾರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ರಾಷ್ಟ್ರಪತಿಗಳು ಸಂವಿಧಾನದ ವಿಧಿ 108ರ ಅಡಿಯಲ್ಲಿ ಜಂಟಿ ಅಧಿವೇಶನವನ್ನು ಕರೆಯಬಹುದು. ಇದರ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ವಹಿಸುತ್ತಾರೆ.